ತೊಂಡೆಬಾವಿ ನವಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಅಪೂರ್ಣ, ನಿವಾಸಿಗಳ ಆಕ್ರೋಶ. ತೊಂಡೆಬಾವಿ ಗ್ರಾಮದ ನವಗ್ರಾಮ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಚರಂಡಿ ಸ್ವಚ್ಛತಾ ಕಾರ್ಯ ಕೈಗೊಂಡಿರುವುದು ಸ್ವಾಗತಾರ್ಹವಾದರೂ ಸ್ವಚ್ಛತೆ ಸಮರ್ಪಕವಾಗಿ ನಡೆದಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಚರಂಡಿಯಲ್ಲಿರುವ ಹುಳು ಮತ್ತು ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸದ ಕಾರಣ ಹಲವೆಡೆ ನೀರು ನಿಂತಿದ್ದು ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಭೀತಿ ಎದುರಾಗಿದೆ ಅಂತ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಮೂಲಕ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆ ಹತ್ರ ಚರಂಡಿ ಕ್ಲೀನ್ ಮಾಡಿದ್ದಾರೆ ನೋಡಿ. ಇನ್ನೂ ತುಂಬಷ್ಟು ನೀರು ಇಲ್ಲೇ ಒಂದು ಬ್ರಿಡ್ಜ್ ಥರ ಇದೆ ನಮ್ಮ ಮನೆ ಹತ್ರ. ಅದು ನಾನು ಒಂದು 2 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವುದೇ ಥರ ಕ್ಲೀನ್ ಇರಲಿಲ್ಲ. ಓಕೆನಾ, ಇವಾಗ ಎಲೆಕ್ಷನ್ ಹತ್ರ ಬಂದಿದೆ, ಅದಕ್ಕೆ ಕ್ಲೀನ್ ಮಾಡಿದ್ದಾರೆ. ಓಕೆ, ಸಂತೋಷ. ಆದಷ್ಟು ಇವು ಕೆಲಸ ಕಾಂಟ್ರಾಕ್ಟ್ ಮಾಡಿರೋದು ನೋಡಿ ಈ ರೀತಿ ಮಾಡಿದೆ. ಇದು 1 ಟೈಮ್ ಅಲ್ಲ ಮಾಡಿರೋದು, 2 ಟೈಮ್ ಮಾಡಿರೋದಕ್ಕೆ ಈ ರೀತಿ ಇದೆ. ಓಕೆನಾ, ಇವಾಗ ಚರಂಡಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಹೋಗಿ ಅವ್ರಿಗೆ ಹೇಳಿದೆ, ಅಣ್ಣ ಇನ್ನೂ ಕ್ಲೀನಾಗಿ ಎತ್ತಿಲ್ಲ ಅಂತ. ನೋಡಿ, ಇನ್ನೂ ಎಲ್ಲ ಹಂಗೆ ಇದೆ ರೊಚ್ಚು. ಇದು ರೊಚ್ಚಲ್ಲ, ನೀರು. ಓಕೆನಾ, ಇದು ನೀರಂತೆ. ಅವ್ರಿಗೆ ಕೇಳಿದ್ದಕ್ಕೆ ಇಲ್ಲಪ್ಪ, ನಾವು ಇದೇ ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ ಅಂತ ಹೇಳಿದ್ರು. ಅದೇ ಥರ ನಾವು ಇವಾಗ ಯಾರಿಗೆ ಏನು ಮಾಡ್ತಾರೆ, ಊರಲ್ಲಿ ಇರೋ ಕಾಂಟ್ರಾಕ್ಟ್ಗಳು ಚೆನ್ನಾಗಿ ಮಾಡಲ್ಲ. ಅವ್ರು ಮಾಡಿ ಅಂತ ಕೊಡ್ತಾರೆ, ಇವರು ಮೇಲಿನ ಜಾಬ್ಗೆ ಅಷ್ಟು, ಕೆಳಗಿನ ಜಾಬ್ಗೆ ಅಷ್ಟು. ಇಲ್ಲಿ ನೋಡಿ, ಅಲ್ಲಿದೆಯಲ್ಲ, ಅಲ್ಲಿ ತನಕ ನನ್ನ ದುಡ್ಡಿಂದ ನಾನು ಮಾಡ್ಕೊಂಡಿದ್ದೀನಿ. ಇದೆ ನೋಡಿ, ಇಲ್ಲಿಂದ ನನ್ನ ದುಡ್ಡಿಂದ, ಸ್ವಂತ ದುಡ್ಡಿಂದ ನಮ್ಮ ಮನೆ ಹತ್ರ ನೀರು ನಿಲ್ಲಬಾರ್ದು ಅಂತ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದಿಂದು ಇದು ನೋಡಿ, ಇದೆಲ್ಲ ಪೂರ್ತಿ ಗುಣಿ. ಇವಾಗ ಈ ನೀರು ಸೊಳ್ಳೆ ಕುತ್ಕೊಂಡು ಯಾರಿಗಾನ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ನಾನು ಹಾಗೆಯೇ ಒಂದು ತಿಂಗಳಿಂದ ಇದು ನಮ್ಮ ಗ್ರಾಮದ್ದು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾರಿಗೂ ಕಿವಿಗೂ ಬಿದ್ದಿಲ್ಲ. ಅದಕ್ಕೆ ಇದು ಅದೇ ರೀತಿ ನಮ್ಮ ಮುಂದಿನ ಮನೆಯ ಭಾಗದಲ್ಲಿ ಫುಲ್ಲು ಮಣ್ಣು. ಇದು ನಾನು ಮಾಡಲ್ಲ ಅಂತ ಹೇಳಿ ಹೋಗಿದ್ದಾರೆ. ಯಾಕಂದರೆ ಅವ್ರ ಮನೇಲಿ ಯಾರು ಇಲ್ವಂತೆ. ಮನೆ ಇರಲಿಲ್ಲ ಅಂದರೆ ಮನೆ ಮುಂದಿರೋರಿಗೆ ತೊಂದರೆ ಆಗುತ್ತೆ. ಓಕೆನಾ, ಇದು ಯಾರು ಮಾಡಲ್ವಂತೆ ನೋಡಿ.